ಈ ಒಂದು ಸಂಧಾನ ಮಾತುಕತೆ ಏನಿತ್ತಲ್ಲ ಅದು ಬಹಳ ಅಂದ್ರೆ ಬಹಳ ಗೌಪ್ಯವಾಗಿಯೇ ನಡೀತು ಅನ್ನೋ ಮಾಹಿತಿ ಇದೆ. ಮಾಧ್ಯಮಗಳಲ್ಲಿ ಒಂದಷ್ಟು ಮಾಹಿತಿ ಹರಿದಾಡ್ತಿದೆ. ಇರಾನ್ ವಿಧಿಸಿರುವಂಥ ಷರತ್ತುಗಳು, ಅಮೆರಿಕ ಅದಕ್ಕೆ ಪ್ರತಿಯಾಗಿ ವಿಧಿಸಿರುವಂಥ ಷರತ್ತುಗಳು ಅವೆಲ್ಲವುದು ಕೂಡ ಸಂಧಾನ ಮಾತುಕತೆಗೆ ಮುನ್ನ. ಆದ್ರೆ ಸಂಧಾನ ಮಾತುಕತೆ ಟೇಬಲ್ಗೆ ಏನೊಂದು ಅಮೆರಿಕ ಉಪಾಧ್ಯಕ್ಷ JD ವ್ಯಾನ್ಸ್ ಮತ್ತೆ ಇರಾನ್ನ ಸ್ಪೀಕರ್ ಅವರೇನಿದ್ದಾರೆ ಅವ್ರು ಬಂದು ಇದೇ ಒಂದು ಶಾಬಾಜ್ ಶರೀಫ್ ಅವರ ಮಧ್ಯಸ್ಥಿಕೆಯಲ್ಲಿ ಒಂದು ಮಾತುಕತೆ ನಡೀತಲ್ಲ, ಆ ಟೈಮಲ್ಲಿ ಅಮೆರಿಕ ಏನ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇಡ್ತು, ಇರಾನ್ ಅದಕ್ಕೆ ಪ್ರತಿಯಾಗಿ ಏನು ಟರ್ಮ್ಸ್ ಅಂಡ್ ಕಂಡೀಷನ್ ಇಡ್ತು, ಅದು ಸಂಪೂರ್ಣ ಗೌಪ್ಯವಾಗಿ ಉಳಿದಿದೆ. ಆದ್ರೆ ಆ ಒಂದು ಗೌಪ್ಯತೆಯನ್ನ ಸುಳಿವು ಬಿಟ್ಕೊಟ್ಟಿದ್ದು ಅಮೆರಿಕನೇನೆ. ಯಾವಾಗ ಅಂದ್ರೆ ಈ ಒಂದು 21 ಗಂಟೆಗಳ ಮಾತುಕತೆ ಆಯ್ತಲ್ಲ, ಆ ಮಾತುಕತೆ ನಂತರ ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಒಂದೆರಡು ಸುಳಿವುಗಳನ್ನ ಅಮೆರಿಕ ಬಿಟ್ಕೊಟ್ಟಿದೆ. ಅದ್ರಲ್ಲೂ JD ವ್ಯಾನ್ಸ್ ಅವರು ಇವತ್ತೇನು ಬೆಳಗ್ಗೆ 7 ಗಂಟೆಗೆ ಸುದ್ದಿಗೋಷ್ಠಿ ನಡೆಸಿದ್ರು. ಆವಾಗ ಹೇಳಿದ್ದವರು ಇರಾನ್ ಅಣ್ವಸ್ತ್ರ ಹೊಂದಬಾರದು ಅನ್ನೋದು ನಮ್ಮ ಮೊದಲ ಆಗ್ರಹ ಆಗಿತ್ತು ಈ ಒಂದು ಸಂಧಾನ ಮಾತುಕತೆನಲ್ಲಿ ಅಂತ. ಇರಾನ್ ಅಣ್ವಸ್ತ್ರ ಹೊಂದಬಾರದು ಅಂದ್ರೇನು? ಇರಾನ್ ಹೇಳ್ತಿದ್ಯಲ್ಲ ನಮ್ಮ ಹತ್ರ ಅಣ್ವಸ್ತ್ರ ಇಲ್ಲ ಅಂತ. ಹಂಗಿದ್ರು ಯಾಕೆ ಅಂದ್ರೆ ಇರಾನ್ ಏನ್ ಮಾಡ್ತಾ ಇದೆ, ಏನೊಂದು ಯುರೇನಿಯಂನ ಸಂಸ್ಕರಣೆ ಮಾಡ್ತಿದ್ಯಲ್ಲ, ಎನ್ರಿಚ್ಮೆಂಟ್ ಮಾಡ್ತಿದ್ಯಲ್ಲ, ಆ ಒಂದು ಪ್ರಕ್ರಿಯೆ ಏನಿದೆ ಅಣುಬಾಂಬ್ ತಯಾರಿಸೋದಕ್ಕೂ ಅದೇ ರೀತಿ ಎನ್ರಿಚ್ಮೆಂಟ್ ಮಾಡಬೇಕು, ಮತ್ತೆ ಅಣು ವಿದ್ಯುತ್ ತಯಾರಿಸೋದಕ್ಕೂ ಅದೇ ರೀತಿ ಎನ್ರಿಚ್ಮೆಂಟ್ ಮಾಡಬೇಕು. ಆದ್ರೆ ಇದು ಅಣು ವಿದ್ಯುತ್ ತಯಾರಿಸೋದಕ್ಕೆ ನಾವು ಯುರೇನಿಯಂನ ಎನ್ರಿಚ್ಮೆಂಟ್ ಮಾಡ್ತಿದ್ದೀವಿ ಅನ್ನೋ ಒಂದು ಸೋಗಲ್ಲಿ ಅದೇ ಒಂದು ಎನ್ರಿಚ್ಮೆಂಟ್ ಆಗಿರೋ ಯುರೇನಿಯಂನ ಇನ್ನಷ್ಟು ಅಂದ್ರೆ 60% ಜಾಸ್ತಿ ಸಂಸ್ಕರಣೆ ಮಾಡಿ ಅದನ್ನ ಅಣುಬಾಂಬ್ ತಯಾರಿಕೆಗೆ ಬಳಸ್ಕೊಂತಿದೆ ಅನ್ನೋದು ಅಮೆರಿಕದ ವಾದ. ಹಂಗಾಗಿ ನೀವು ಯುರೇನಿಯಂ ಎನ್ರಿಚ್ಮೆಂಟ್ ಕೆಲಸನೇ ನಿಲ್ಲಿಸಿ, ಏನೊಂದು ಸೆಂಟ್ರಿಫ್ಯೂಜನ್ಸ್ ಅಂತ ಏನ್ ಕರೀತಾರೆ ಅವುಗಳನ್ನ ಸ್ತಬ್ಧ ಮಾಡಿ, ಯಾವುದೇ ಕಾರಣಕ್ಕೂ ಹಿಂದೆ ಯುರೇನಿಯಂ ಎನ್ರಿಚ್ಮೆಂಟ್ ಆಗ್ಲೇಬಾರ್ದು ಅನ್ನೋದು ಅಮೆರಿಕದ ಆಗ್ರಹ. ಅಂದ್ರೆ ಈಗ ಮಾತ್ರ ಅಲ್ಲ, ಭವಿಷ್ಯದಲ್ಲಿ ಇನ್ನೆಂದೂ ಇರಾನ್ ಏನಿದೆ ಅದು ಅಣ್ವಸ್ತ್ರನ ಹೊಂದಬಾರದು ಅನ್ನೋದು ಅಮೆರಿಕದ ಆಗ್ರಹ. ಆದ್ರೆ ಇರಾನ್ ಏನ್ ಹೇಳೋದು ಅಂದ್ರೆ ನಮ್ಮ ಹತ್ರ 400 kgಗೂ ಹೆಚ್ಚು ಸಂಸ್ಕರಿತ ಯುರೇನಿಯಂ ಇದೆ, ಆದ್ರೆ ಆ ಯುರೇನಿಯಂನ ನಾವು ಇಂಧನ ತಯಾರಿಕೆಗೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ನಮ್ಮ ಕೈಗಾದಲ್ಲಿ ಅಣು ವಿದ್ಯುತ್ ಸ್ಥಾವರ ಇದೆ, ಅದಕ್ಕೂ ಕೂಡ ಎನ್ರಿಚ್ಡ್ ಆಗಿರೋಂಥ ಅಂದ್ರೆ ಸಂಸ್ಕರಿತ ಆಗಿರೋಂಥ ಯುರೇನಿಯಂ ಬೇಕು. ಅದೇ ರೀತಿಯಾದಂಥ ಯುರೇನಿಯಂನ ನಾವು ಇಟ್ಕೊಂಡಿದೀವಿ. ಅಣ್ವಸ್ತ್ರ ತಯಾರಿಕೆ ಬೇಕಾದ ಮೂಲ ವಸ್ತು ಅದು, ಅದೇ ಮೂಲ ವಸ್ತುನ ಇಂಧನ ತಯಾರಿಕೆಗೂ ಬಳಸೋದು, ಅದು ನಮ್ಮ ಹತ್ರ ಇದೆ ಅಂತ ಇರಾನ್ ಹೇಳೋದು. ಆದ್ರೆ ಈ ಒಂದು ಮೂಲ ವಸ್ತುನೇ ಇರಾನ್ ಹೊಂದಿರಬಾರದು ಅನ್ನೋದು ಅಮೆರಿಕದ ಆಗ್ರಹ. ಯಾಕೆಂದ್ರೆ ಆ ಮೂಲ ವಸ್ತುನ ಹೊಂದಿದ್ರೆ ಮುಂದಿನ ದಿನಗಳಲ್ಲಿ ಅದನ್ನ ಇನ್ನಷ್ಟು ಹೆಚ್ಚಿನ ಪರ್ಸೆಂಟೇಜ್ಗೆ ಸಂಸ್ಕರಣೆ ಮಾಡಿ ಅದರಿಂದ ಅಣುಬಾಂಬ್ ತಯಾರಿ ಮಾಡಬಹುದು ಅಂತ ಅಮೆರಿಕ ಭೀತಿ. ಜೊತೆಗೆ ಅಮೆರಿಕ ವಾಪಸ್ ಹೋಗೋಕ್ ಮುಂಚೆ ಇವತ್ತು ಬೆಳಗ್ಗೆ JD ವ್ಯಾನ್ಸ್ ಅವರು ಸುದ್ದಿಗೋಷ್ಠಿ ಮಾಡಿ ಎಲ್ಲಾ ವಿಚಾರಗಳನ್ನ ಹೇಳಿದ್ರು. ಅಂದ್ರೆ ಅವರು ಮೊದಲನೇ ಪಾಯಿಂಟ್ ಏನಂದ್ರೆ ನಮ್ದು ಅಣು ಸಂಸ್ಕರಣೆ ಕೈ ಬಿಡಬೇಕು, ಅಣ್ವಸ್ತ್ರ ಆಸೆ ಕೈ ಬಿಡಬೇಕು ಅನ್ನೋದಾಗಿತ್ತು. ಆ ಮೊದಲನೇ ನಮ್ಮ ಆಶಯಕ್ಕೇನೆ ಧಕ್ಕೆ ಬಂದಿದೆ. ಅಂದ್ರೆ ಇರಾನ್ ಒಪ್ಪಿಲ್ಲ ಅನ್ನೋದು JD ವ್ಯಾನ್ಸ್ ಅವರ ವಾದ. ಮತ್ತೆ ಇಸ್ಲಾಮಾಬಾದ್ನಲ್ಲಿ JD ವ್ಯಾನ್ಸ್ ಅವ್ರ ಸುದ್ದಿಗೋಷ್ಠಿ ಮಾಡಿ ವಿವರಣೆ ಕೊಟ್ಟು ಇದೀಗ ಅಮೆರಿಕಾಗೆ ವಾಪಸ್ ಹೋಗಿದ್ದಾರೆ. ಅಮೆರಿಕಾಗ ಅವ್ರು ವಾಪಸ್ ಹೊರಟ ಬೆನ್ನಲ್ಲೇನೆ ಇರಾನ್ ಕೂಡ ಒಂದು ಮಾಹಿತಿಯನ್ನ ಕೊಟ್ಟಿದೆ. ಏನಂದ್ರೆ ನಾವು ಅಣುಬಾಂಬ್ ತಯಾರಿಸುತ್ತಿಲ್ಲ, ಇಂಧನಕ್ಕೋಸ್ಕರ ನಾವು ಸಂಸ್ಕರಣೆ ಮಾಡ್ತಿದೀವಿ ಅಂತ. ಅಗೈನ್ ಅದೇ ವಿಚಾರನೆ ಅಮೆರಿಕಾಗ ಈಗ ತಲೆನೋವಾಗಿರೋದು. ನೀವು ಇಂಧನಕ್ಕಾಗಿ ಅಣು ಸಂಸ್ಕರಣೆ ಮಾಡ್ತಿದ್ದೀರಾ, ಅದೇ ಅಣುವನ್ನ ನೀವು ಅಣುಬಾಂಬ್ ತಯಾರಿಸಕ್ಕೂ ಬಳಸಬಹುದು, ಅದು ಅಮೆರಿಕದ ವಾದ. ಆದ್ರೆ ಇರಾನ್ ಆ ವಾದನ ಒಪ್ಪಕ್ಕೆ ಯಾವುದೇ ಕಾರಣಕ್ಕೂ ರೆಡಿ ಇಲ್ಲ. ಇವೆಲ್ಲ ಒಂದ್ ಕಡೆ ಬೆಳವಣಿಗೆ ನಡೀತಾ ಇದ್ರೆ, ಮತ್ತೊಂದು ಕಡೆ JD ವ್ಯಾನ್ಸ್ ತಮ್ಮ ಬೇಸರ ಮತ್ತೆ ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ದಾರೆ. ಏನಂದ್ರೆ ನಾವು ಒಂದು ಒಳ್ಳೆ ಉದ್ದೇಶದಿಂದ ಈ ಒಂದು ಚರ್ಚೆಗೆ ಟೇಬಲ್ಗೆ ಬಂದಿದ್ವಿ, ಒಂದು ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ನಡೆದಂತ ಒಂದು ಮಾತುಕತೆಗೆ. ಆದ್ರೆ ಅದು ಆ ಮಾತುಕತೆನೇ ವಿಫಲ ಆಗಿದೆ. ಯಾಕೆಂದ್ರೆ ಮೊದಲ ಅಂಶದಲ್ಲೇ ಆ ಮಾತುಕತೆ ವಿಫಲ ಆಗಿದೆ ಅಂತ ಹೇಳ್ಬಿಟ್ಟು JD ವ್ಯಾನ್ಸ್ ಹೇಳ್ತಿದ್ರೆ, ಇರಾನ್ ಹೇಳೋದೇನಂದ್ರೆ ನಿಮ್ಮ ಬೇಡಿಕೆ ಏನಿದೆಯಲ್ಲ ಅದು ಅಸಮಂಜಸ ಅಂತ. ಯಾಕೆಂದ್ರೆ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏನಿದೆ ಆ ಏಜೆನ್ಸಿಯ ಕಣ್ಗಾವಲಿನಲ್ಲೇನೆ ಇರಾನ್ ನಲ್ಲಿ ಅಣು ಇಂಧನ ತಯಾರಿಕಾ ಒಂದು ಶಿಬಿರಗಳು ನಡೀತಾ ಇರೋದು. ಆ ಒಂದು ಏನ್ ಕಾರ್ಯಾಚರಣೆ ನಡೀತಾ ಇದೆ ಅಣು ಇಂಧನ ತಯಾರಿಕೆದು, ಅವೆಲ್ಲದೂ ಈ ಅಂತಾರಾಷ್ಟ್ರೀಯ ಅಟಾಮಿಕ್ ಎನರ್ಜಿಯ ಒಂದು ಕಣ್ಗಾವಲಲ್ಲೇ ನಡೀತಿದೆ. ಹಂಗಾಗಿ ನೀವು ನಮ್ಗೆ ಅಣು ಇಂಧನ ಬಳಕೆಗೆ ಇರೋಂಥ ಅಣು ಸಂಸ್ಕರಣೆ ಮಾಡ್ಲೇಬಾಡಿ ಅಂತ ಹೇಳ್ತಿದ್ದೀರಲ್ಲ, ಆ ಬೇಡಿಕೆನೇ ಅಸಮಂಜಸ ಅಂತ ಇರಾನ್ ಹೇಳ್ತಿದ್. ಇದ್ರ ಜೊತೆಗೆ ಬೇರೆ ಇನ್ನೇನೇನ್ ಬೇಡಿಕೆಗಳು ಇರ್ಬೋದು ಅಮೆರಿಕದು. ಸದ್ಯದ ಮಟ್ಟಿಗೆ JD ವ್ಯಾನ್ಸ್ ಅವ್ರು ಹೇಳಿರೋದು ಒಂದೇ ಬೇಡಿಕೆ, ಇದಲ್ಲದೆ ಹಲವು ಬೇಡಿಕೆಗಳು ಇರ್ಬೋದು. ಅದರಲ್ಲಿ ಏನೊಂದು ಹೌತಿ, ಹಮಾಸ್ ಮತ್ತೆ ಹೆಜ್ಬುಲ್ಲಾ ಉಗ್ರರು ಇರ್ತಾರಲ್ಲ ಅವ್ರಿಗೆ ಕೊಡ್ತಿರೋ ಬೆಂಬಲ ನಿಲ್ಸಿ ಅಂತ ಹೇಳಿರ್ಬೋದು. ಜೊತೆಗೆ ಏನೊಂದು ಖಂಡಾಂತರ ಕ್ಷಿಪಣಿಗಳಿದ್ದಾವೆ, ಅವು ಖಂಡಾಂತರ ಕ್ಷಿಪಣಿ ಅಂದ್ರೆ ಅವು ದೂರಗಾಮಿ ಕ್ಷಿಪಣಿಗಳು, ಆದ್ರೆ ಅವುಗಳ ದೂರವನ್ನ ಕಡಿಮೆ ಮಾಡಬೇಕು. ಎಷ್ಟು ಮಟ್ಟಿಗೆ ಅಂದ್ರೆ 300 ಕಿಲೋಮೀಟರ್ಗಿಂತ ಜಾಸ್ತಿ ದೂರ ಆರ್ದಲ್ಲೇ ಇರೋ ರೀತಿ ನಿಮ್ಮ ಕ್ಷಿಪಣಿ ಒಂದು ಪ್ರೋಗ್ರಾಮ್ ಇದೆಯಲ್ಲ ಅದನ್ನ ಕಟ್ ಆಫ್ ಮಾಡಿ ಅಂತ ಹೇಳ್ಬಿಟ್ಟು ಅಮೆರಿಕ ಕೇಳಿರ್ಬೋದು. ಆದ್ರೆ ಇವೆಲ್ಲವೂ ಕೂಡ ಅಸಮಂಜಸ ಅನ್ನೋದು ಇರಾನ್ ವಾದ. ಆದ್ರೆ
ಚರ್ಚೆ ಏನಿದೆ, ಡಿಬೇಟ್ ಏನಿದೆ, ಸಂಧಾನ ಪ್ರಕ್ರಿಯೆ ಏನಿದೆ, ಅದಕ್ಕೆ ನಾವು ಮತ್ತೆ ಸಿದ್ಧ ಅಂತ ಇರಾನ್ ಹೇಳ್ತಿದೆ. ಅಂದ್ರೆ ನಾವು ಮಾತುಕತೆಯಿಂದ ನುಣುಚ್ಕೊಂತಿಲ್ಲ ಅನ್ನೋದು ಇರಾನ್ನ ವಾದ. ಜೊತೆಗೆ ಟ್ರಂಪ್ ಅವ್ರ ವಾದನೂ ಅದೇನೇನೆ, ಇರಾನ್ಗೆ ಬೇರೆ ಕಾರ್ಡ್ಸ್ ಇಲ್ಲ, ಅವ್ರಿಗೆ ಚರ್ಚೆ ಬಿಟ್ರೆ ಬೇರೆ ಏನು ಮಾರ್ಗನೇ ಇಲ್ಲ, ಯಾಕಂದ್ರೆ ಆ ಮಾರ್ಗಗಳನ್ನ ಮುಗಿಸಿದೀವಿ ಅಂತ. ಏನ್ ಮುಗಿಸಿದೀವಿ ಅಂದ್ರೆ, ಏನೊಂದು ಕ್ಷಿಪಣಿ ಉಡಾವಣಾ ಘಟಕಗಳನ್ನ ನಾವು ಧ್ವಂಸ ಮಾಡಾಕಿದೀವಿ, ಇರಾನ್ ಬಳಿ ಇರುವಂತ ಡ್ರೋನ್ಗಳ ಸಂಖ್ಯೆ ಕಡಿಮೆ ಆಗಿದೆ, ಜೊತೆಗೆ ಇರಾನ್ ಬಳಿ ಏನು ಸಂಸ್ಕರಿತ ಯುರೇನಿಯಂ ಇತ್ತು ಅದನ್ನ ನಾವು ಬಂಕರ್ ಬಸ್ಟರ್ ಬಾಂಬ್ಗಳನ್ನ ಹಾಕಿ ಇಸ್ಫಹಾನ್ ಸೇರಿದಂತೆ ಹಲವೆಡೆ ಒಂದು ಅಣು ಸಂಸ್ಕರಣಾ ಘಟಕಗಳನ್ನ ಧ್ವಂಸ ಮಾಡಿದೀವಿ, ಹಂಗಾಗಿ ನಾವು ಎಲ್ಲವನ್ನು ಮುಗಿಸಿದ್ದೇವೆ, ಹಂಗಾಗಿ ಇರಾನ್ಗೆ ಚರ್ಚೆ ಬಿಟ್ಟು ಬೇರೆ ಮಾರ್ಗ ಇಲ್ಲ, ಅದೇ ಕಾರಣಕ್ಕೆ ಮತ್ತೆ ಮತ್ತೆ ಚರ್ಚೆಗೆ ಬನ್ನಿ ಅಂತ ಕರೀತಾ ಇದ್ದಾರೆ ಅನ್ನೋದು ಟ್ರಂಪ್ ಅವರ ವಾದ. ಆದ್ರೆ ಇರಾನ್ ಬಳಿ ಇನ್ನೊಂದು ಬತ್ತಳಿಕೆ ಇದೆ, ಅಸ್ತ್ರ. ಏನದು ಅಂದ್ರೆ ಹರ್ಮುಜ್ ಜಲಸಂಧಿ. ಈ ಹರ್ಮುಜ್ ಜಲಸಂಧಿ ಇದೆಯಲ್ಲ, ನಾನು ನಿಮಗೆ ಮೊದಲನೇ ಸ್ಲೈಡಲ್ಲಿ ಅದನ್ನೇ ಹೇಳ್ತಿದ್ದೆ, ಬ್ರೇಕಿಂಗ್ ಮೊದಲು ಕೂಡ. ಈ ಹರ್ಮುಜ್ ಜಲಸಂಧಿ ಇದೆಯಲ್ಲ, ಅದನ್ನೇ ಮತ್ತೆ ದಾಳವಾಗಿ ಬಳಸ್ಕೊಂಡು ತನ್ನ ಹತ್ರ ಕ್ಷಿಪಣಿ ಇಲ್ದಲೇ ಇರಲಿ, ತನ್ನ ಹತ್ರ ಡ್ರೋನ್ ಇಲ್ದಲೇ ಇರಲಿ, ತನ್ನ ಏನೊಂದು ನೌಕಾಪಡೆಯ ಸ್ಪೀಡ್ ಬೋಟ್ಗಳನ್ನ ಬಳಸ್ಕೊಂಡು, ಮತ್ತೆ ಇರಾನ್ನ ಒಂದು ಸಮುದ್ರ ತೀರ ಇದೆಯಲ್ಲ ಅಲ್ಲಿರುವಂಥ ಗುಡ್ಡಗಳಲ್ಲಿ ಒಂದು ಬಂಕರ್ಗಳನ್ನ ಮಾಡಿಕೊಂಡು ಅಲ್ಲಿಂದ ಸಾಗಿ ಬರೋ ಹಡಗುಗಳ ಮೇಲೆ ದಾಳಿ ನಡೆಸೋದ್ರ ಮೂಲಕ ಹರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡೋದೇ ಇರಾನ್ ಬಳಿ ಇರುವಂತ ಏಕೈಕ ಮಾರ್ಗ. ಅದು ಅಮೆರಿಕ ವಿರುದ್ಧ ಸಾರುವಂತ ಯುದ್ಧ ಮಾತ್ರ ಅಲ್ಲ, ಅದು ಇಡೀ ವಿಶ್ವದ ವಿರುದ್ಧ ಸಾರುವಂತ ಆರ್ಥಿಕ ಯುದ್ಧ ಆಗುತ್ತೆ. ಅದೊಂದೇ ಇರಾನ್ ಬತ್ತಳಿಕೆಯಲ್ಲ ಮಹಾ ಅಸ್ತ್ರ. ಈ ಅಸ್ತ್ರವನ್ನ ಇರಾನ್ ಎಷ್ಟು ದಿನ ಹಿಂಗೆ ಉಳಿಸ್ಕೊಳುತ್ತೆ, ಎಷ್ಟು ದಿನ ಆ ಅಸ್ತ್ರಗಳನ್ನ, ಈ ಒಂದು ಹರ್ಮುಜ್ ಜಲಸಂಧಿ ಅನ್ನೋ ಅಸ್ತ್ರನ, ಆ ಕಾರ್ಡ್ನ ಎಷ್ಟು ದಿನ ಪ್ರಯೋಗ ಮಾಡೋಕ್ಕಾಗುತ್ತೆ? ಈ ರೀತಿ ಹರ್ಮುಜ್ ಜಲಸಂಧಿ ಅನ್ನೋ ಅಸ್ತ್ರನ ಪ್ರಯೋಗ ಮಾಡ್ತಾ ಇದೆಯಲ್ಲ ಇರಾನ್, ಅದರಿಂದ ನಮ್ಗೆ ಏನ್ ನಷ್ಟ ಕಾದಿದೆ? ಒಂದು ವೇಳೆ ಏನಾದ್ರು ಈಗ ಸಂಧಾನ ಮಾತುಕತೆ ವಿಫಲ ಆಗಿರೋದ್ರಿಂದ ಯುದ್ಧ ಏನಾದ್ರು ಮುಂದುವರೆದ್ರೆ, ಯುದ್ಧ ಏನಾದ್ರು ಮತ್ತೆ ಶುರುವಾದ್ರೆ, ಅಮೆರಿಕ ದಾಳಿ ಶುರು ಮಾಡಿದ್ರೆ, ಇರಾನ್ ಅದಕ್ಕೆ ಪ್ರತಿ ದಾಳಿ ಶುರು ಮಾಡಿದ್ರೆ, ಆಗ ಸಹಜವಾಗಿ ಹರ್ಮುಜ್ ಜಲಸಂಧಿ ಮತ್ತೆ ಬಂದಾಗುತ್ತೆ. ಏನ್ ಕೇವಲ ಒಂದು 4-5 ರಾಷ್ಟ್ರಗಳಿಗೆ ಅಷ್ಟೇ ಓಪನ್ ಆಗಿದೆ ಹರ್ಮುಜ್ ಜಲಸಂಧಿ, ಮತ್ತೆ ಅದು ಬಂದಾಗಂತ ಸಾಧ್ಯತೆ ಇದೆ.